ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ದೂರ್ನಳ್ಳಿ ಗ್ರಾಮದಲ್ಲಿ ಸುಮಾರು 6 ವರ್ಷಗಳಿಂದ ಸುಮಾರು 50 ಲಕ್ಷವರೆಗೆ ಖರ್ಚು ಮಾಡಿ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಿ ಇಲ್ಲಿವರೆಗೆ ಅದನ್ನು ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಅದರಲ್ಲಿಂದ ನೀರು ಸರಬರಾಜಿಲ್ಲ ಗ್ರಾಮಗಳು. ಜಿಲ್ಲಾ ಪಂಚಾಯತ್ ಕೇಂದ್ರ ಸ್ಥಾನ ಅದು ತಕ್ಷಣ ಅದನ್ನು ಉದ್ಘಾಟನೆ ಮಾಡಬೇಕಂತಕ್ಕಂಥದ್ದು ಆ ಒತ್ತಾಯದಲ್ಲಿ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ 2 ಕೊಳವೆ ಬಾವಿ ಕೊರೆಸಿ ಕೈ ತೊಳ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಅದಕ್ಕೆ ಮೋಟ್ರ್ ಅಳವಡಿಸಬೇಕು ಮತ್ತು ಪೈಪ್ಲೈನ್ ಯಾರು ಮಾಡಬೇಕು, ಇದಕ್ಕೆ ದಿವ್ಯ ನಿರ್ಲಕ್ಷ್ಯನ ಕಾರಣ ನಾಳೆಗೆ ಏನಾದರೂ ಬೇಸಿಗೆ ಸಮಯದಲ್ಲಿ ದೊಡ್ಡ ಊರು ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗೋದು ಸಂಭವ ಇದ್ದು ತಕ್ಷಣ ಅದನ್ನೇನಾದ ಮೋಟ್ರ್ ಅಳವಡಿಸಬೇಕು ಮತ್ತು ಪೈಪ್ಲೈನ್ ಮಾಡಿ ಅದು ಟ್ಯಾಂಕ್ನಲ್ಲಿ ನೀರಿನ ಸರಬರಾಜು ಆಗೋಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಇಷ್ಟು ದುಡ್ಡು ಹಾಕಿ ಕಟ್ಟಿರ್ತಕ್ಕಂಥ ಉದ್ದೇಶ ಏನದ, ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತಿನ ಸಾರ್ವಜನಿಕರು ಪರದಾಡಲಾಗ್ತಾರೆ. ಮುವತ್ಪೇಟು ಮತ್ತು ಅನುಪುರದಲ್ಲಿ ಸುಮಾರು 6-7 ಜನ ಕಲುಷಿತ ನೀರು ಕುಡಿದು ಕೇಸಿ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಗೊತ್ತಿದ್ದರೂ ಕೂಡ ಇವತ್ತು ಮೂಲಭೂತ ಸೌಕರ್ಯಲ್ಲೇ ಕುಡಿ ನೀರಿಗೆ ಇವತ್ತು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು ಸರಿಪಡಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಇಲ್ಲದಿದ್ದರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀನಿ.